ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇವತ್ತು ಏನು ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಕನ್ನಡ ದೇಶದಲ್ಲಿ ಏನು ಸಾರಿಗೆ ನಿಗಮಗಳಿದೆ, ಈ ನಿಗಮಗಳಲ್ಲಿ ಎಲ್ಲಾ ಬೆಲೆ ಏರಿಕೆ, ಎಲ್ಲಾ ಪ್ರಯಾಣ ದರಗಳನ್ನ 15% ಏರಿಕೆ ಮಾಡ್ತಾ ಇದ್ದಾರೆ ಸರ್ಕಾರ. ಇದರಿಂದ ತುಂಬಾ ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ. ಈ ಮೊದಲನೇದಾಗಿ ಈ ಏನ್ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಮೊದಲನೇದಾಗಿ ತೀವ್ರವಾಗಿ ಖಂಡನೆ ಮಾಡ್ತಾ ಇದೀವಿ. ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಖಂಡನೆ ಮಾಡ್ತಾ ಇದೀವಿ. ಏನು ಈ ಸರ್ಕಾರ 5 ಗ್ಯಾರಂಟಿಗಳನ್ನ ಹೆಸರಲ್ಲಿ, ಈ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಮತ್ತೆ ಉಚಿತ ವಿದ್ಯುತ್ ಆಗಿರ್ಬೋದು, ಯುವ ನಿಧಿ ಆಗಿರಬಹುದು, ಏನು ಈ 5 ಗ್ಯಾರಂಟಿಗಳು ಅನ್ಕೊಂಡು ಹೆಸರಲ್ಲಿ ಯದ್ವಾ ತದ್ವಾ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡ್ಕೊಂಡು ಆದ್ರೂ ಅಭಿವೃದ್ಧಿ ಕೆಲಸಗಳು ಎಲ್ಲೂ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ. ಬರೀ ಬೆಲೆ ಏರಿಕೆ ಮಾತ್ರ ಜಾಸ್ತಿ ಆಗ್ತಾ ಇದೆ. ಮತ್ತೆ ಇದನ್ನ ಸಂಪೂರ್ಣ ಏನಿದೆಯಲ್ಲ, ಈ ಈ 5 ಗ್ಯಾರಂಟಿಗಳು ಹಣ ಹೊಂದಿಸೋದೇ ತುಂಬಾ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ವಿನಂತಿ ಮಾಡ್ಕೊಳ್ತೇವೆ. ಈ ನೀವು 5 ಗ್ಯಾರಂಟಿಗಳಂತ ರದ್ದು ಮಾಡ್ಬಿಡಿ. ಅದು ಬೇಡ, ಅದು ರದ್ದು ಮಾಡ್ಬಿಡಿ. ಏನು ಮುನ್ಗೋಗೋದಿಲ್ಲ. ಇನ್ನ ಕರ್ನಾಟಕ ಸಮೃದ್ಧಿಯಾಗಿ ಬೆಳೆಯುತ್ತೆ. ಮತ್ತೆ ಈಗೇನು ಬೆಲೆ ಏರಿಕೆ ಜಾಸ್ತಿ ಮಾಡೋದೆಲ್ಲ ಕಡಿಮೆ ಮಾಡಿ, ಮತ್ತೆ ಮೊದ್ಲು ಹೆಂಗಿತ್ತು ಅದೇ ರೀತಿ ಮಾಡಿ. ಬೆಲೆ ಏರಿಕೆ ನಿಲ್ಲಿಸಿ. ಮತ್ತೆ ಯಾವುದೇ ರೀತಿಯ ದರಗಳ ಏರಿಕೆ ಮಾಡ್ಬೋದು, ಮತ್ತೆ ತೆರಿಗೆ ಏರಿಕೆ ಮಾಡೋದ್ರೆ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಬೆಲೆ ಏರಿಕೆ ನಿಲ್ಲಿಸ್ಬಿಟ್ಟು ಈ 5 ಗ್ಯಾರಂಟಿಗಳು ನಿಲ್ಲಿಸಿ. ನಮ್ಗೆ ಯಾವ್ದು ಬೇಡ ಅದು. ಅದರಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅದು 80% ಯಶಸ್ವಿ ಆಗಿದೆ, ಇನ್ನು 20% ಯಶಸ್ವಿ ಆಗಿಲ್ಲ ಆ ಯೋಜನೆಗಳಿಂದ. ನಾವು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಇಷ್ಟೇ, ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಕೇಳ್ಕೊಂತ ಇದೀವಿ. ಈ ಯೋಜನೆ ರದ್ದು ಮಾಡಿ. ಮೊದಲು ನಮ್ಗೆ ಬೇಕಾಗಿಲ್ಲ ಯೋಜನೆ ರದ್ದು ಮಾಡಿಬಿಟ್ಟು, ಈ ಬೆಲೆ ಏರಿಕೆ ಪ್ರತಿಯೊಂದರಲ್ಲೂ ಏರಿಕೆ ಮಾಡ್ತಾ ಇದ್ರಲ್ಲ, ಇದನ್ನ ರದ್ದು ಮಾಡಿ. ಮೊದಲು ರದ್ದು ಮಾಡಿಬಿಟ್ಟು ಯಥಾಸ್ಥಿತಿ ಕಾಯ್ಕೊಂಡು ನಮ್ಮವ್ರಿಗೆ ಉದ್ಯೋಗ ಸಿಗೋ ತರ ಮಾಡಿ ಏನು ಉದ್ಯೋಗ ವಂಚಿತರು ಇದ್ರಲ್ಲ, ಯುವನಿದೆ ಅಂತ ಕೊಡೋ ಬದಲು ಸರ್ಕಾರಿ ಉದ್ಯೋಗಗಳು ಎಷ್ಟೋ ಲಕ್ಷ ಉದ್ಯೋಗಗಳು ಖಾಲಿ ಇದೆ, ಅದು ಅವಕಾಶ ಮಾಡ್ಕೊಡಿ ಉದ್ಯೋಗಗಳು ಕೊಡೋದಕ್ಕೆ. ವಲಸೆ ನಿಯಂತ್ರಣ ಮಾಡಿ. ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತನ್ನಿ. ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದ್ರೆ ಈ ದೊಂಬರಾಟಗಳೆಲ್ಲ ಏನೂ ಇರಲ್ಲ. ದಯವಿಟ್ಟು ನಾವು ಕೇಳ್ಕೊಳ್ಳೋದಿಷ್ಟೇ, ಬೆಲೆ ಏರಿಕೆ ನಿಲ್ಲಿಸ್ಬಿಟ್ಟು ವಲಸೆ ನಿಯಂತ್ರಣ ಕಾಯ್ದೆ ಜಾರಿಗೆ ತನ್ನಿ. ಎಲ್ಲ ಸರೋಗುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ 15% ಏನು ಪ್ರಯಾಣ ದರ ಏರಿಕೆ ಮಾಡ್ಬೇಕಂತ ಸರ್ಕಾರ ತೀರ್ಮಾನ ತಗೊಂಡಿದೆ. ಈ ಕೂಡಲೇ ಅದನ್ನು ವಾಪಸ್ ತಗೋಬೇಕು. ವಾಪಸ್ ತಗೊಂಡು ನಮ್ಮ ಪಕ್ಷದಿಂದ ಸರ್ಕಾರದ ಉಗ್ರ ಹೋರಾಟ ಮಾಡ್ತಾ ಎಚ್ಚರಿಸ್ತಾ ಇದೀವಿ. ಈ ಕೂಡಲೇ ವಾಪಸ್ ತಗೊಂಡು ಇದೇನು ಜನರ ಮೇಲೆ ಏನು ಹೊರೆ ಆಗ್ತಾ ಇದೆಯಲ್ಲ, ಹೊರೆನ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.